ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಪಾರ್ಲಿಮೆಂಟಿಗೆ ಏನು ರಿಪೋರ್ಟ್ ಒಪ್ಪಿಸಿದ್ರು ಅದರಲ್ಲಿ ಅವ್ರು ಬರೆದದ್ದು ಇವರಿಗೆ ಸುಧಾರಣೆಯನ್ನು ಹೇಳೋದಕ್ಕಿಂತಲೂ ಇವರಿಂದ ಕಲಿಯೋದೇ ಬಹಳ ಇದೆ ಅಂತ ರಿಪೋರ್ಟ್ ಒಪ್ಪಿಸಿದ್ರು ಭಾರತೀಯ ಕೃಷಿಯಿಂದ. ಹಾಗಾದರೆ ಕಲಿಯೋದೇ ಬಹಳ ಇದ್ದರೆ ಏನು ಮಾಡೋದು ಅಂತ ಮುಂದೆ ಅವರು ಸಹಿತ ಈ ನಮ್ಮ ಬಯೋಡೈವರ್ಸಿಟಿಯನ್ನು ತೀರಿಸಬೇಕು ಅಂತ ತಿಳ್ಕೊಂಡು ರೈಲ್ವೆ ಮಾರ್ಗಗಳನ್ನು, ಫೋನಿನ ಕಂಬಗಳನ್ನು, ದೊಡ್ಡ ದೊಡ್ಡ ಅವ್ರ ದೇಶದಲ್ಲಿ ಆಗಲೇ ಅರಣ್ಯವನ್ನು ತೀರಿಸಿ ಆಗಿತ್ತು, ಭೂಮಿಯನ್ನು ತೀರಿಸಿ ಆಗಿತ್ತು. ಅವ್ರಿಗೆ ದೊಡ್ಡ ಸಂಪತ್ತು ಅಂದ್ರೆ ಭಾರತದ ಭೂಮಿ ಆಗಿತ್ತು. ಇದನ್ನು ತೀರಿಸಲಿಕ್ಕೆ ಆರಂಭ ಮಾಡಿದರು ಅವ್ರಿಗೆ ಆಗಲಿಲ್ಲ. ಅಷ್ಟರಲ್ಲಿ ಸೋತರು. ಮುಂದೆ ನಮ್ಮ ದೇಶದ ಜನರ ಕೈಯಲ್ಲಿ ಸ್ವಾತಂತ್ರ್ಯ ಬಂತು. ಅದು ಒಂದು ಬರಗಾಲದ ನಿಮಿತ್ತ ಆಯ್ತು ಅಷ್ಟೇ. ಅಷ್ಟಕ್ಕಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಮಾಡಿದರು. 65ರಲ್ಲಿ ಶಾಸ್ತ್ರಿ ಅವರು ಈ ನಿರ್ಣಯ ಮಾಡೋದಕ್ಕಿಂತಲೂ ಮುಂಚೆನೇ ಜನರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ವಾರಕ್ಕೊಂದು ದಿವಸ ಉಪವಾಸ ಮಾಡಬೇಕು ಅಂತ. ಜನರು ಅದನ್ನು ಇವತ್ತಿನವರೆಗೂ ಪಾಲಿಸ್ತಾ ಇದ್ದಾರೆ. ಮುಂದೆ ಸರ್ಕಾರ ಬಂದಂಥ ಸರ್ಕಾರ ಆಮೇಲೆ ತಾಸ್ಕೆಂಟ್ ಒಪ್ಪಂದಕ್ಕೆ ಹೋದಂಥ ಶಾಸ್ತ್ರಿ ಅವರು ಮರಳಿ ಬರಲಿಲ್ಲ. ಅದ್ರ ಮೇಲೆ ನಿರ್ಣಯ ಆಗಲಿಲ್ಲ. ಮುಂದೆ ಬಂದವರು ಮಾತ್ರ ನಿರ್ಣಯ ಮಾಡಿದರು ರಾಸಾಯನಿಕ ಕೃಷಿಯನ್ನು ಅಳವಡಿಸಬೇಕು ಅಂತ. ಅದು ತಂದರು. ಅದರ ದುಷ್ಪರಿಣಾಮಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ರೈತನನ್ನು ಪರಾವಲಂಬಿಯನ್ನಾಗಿಸಿದರು.